ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಅಪ್ಪು ಕುಂಬಾರ್, ಒಂದು ವಿಶಿಷ್ಟ ವಿನೂತನ ಮಾಹಿತಿಯೊಂದಿಗೆ. ಹೌದು ಸ್ನೇಹಿತರೆ, ಏನಪ್ಪ ಅಂತಂದರೆ ಎಲ್ಲರಿಗೂ ತಮ್ಮ ಆರೋಗ್ಯ ಚೆನ್ನಾಗಿರಬೇಕು, ತಾವು ಇರುವಷ್ಟು ದಿವಸ ಯಂಗ್ ಆಗಿ ಫಿಟ್ ಆಗಿರಬೇಕು, ಬೇಗನೆ ನಮಗೆ ಆಗೋ ಹಾಗೆ ಕಾಣಬಾರ್ದು, ನಮ್ಮ ಸ್ಕಿನ್ನು ಸದಾ ಟೂನ್ ಆಗಿರಬೇಕು, ಅಂದರೆ ಮುಖದ ಮೇಲೆ ಒಂದು ಕಾಂತಿ, ಒಂದು ಹೊಳಪಿರಬೇಕು, ಹಾಗೆ ನಮಗೆ ಬೇಗ ನಾವು ಡಿಸೀಸ್ಗೆ ಗುರಿ ಆಗಬಾರ್ದು, ಆರೋಗ್ಯಯುತವಾಗಿ ಹಾಗೂ ದೀರ್ಘಾಯುಷ್ಯವನ್ನು ನಾವು ಪಡ್ಕೋಬೇಕು ಅಂತ ಎಲ್ಲರಿಗೂ ತುಡಿತಾ ಇರುತ್ತದೆ. ಅದಕ್ಕೋಸ್ಕರ ಅದೇ ಮಾಹಿತಿಯೊಂದಿಗೆ ನಾನು ಇವತ್ತು ಬಂದಿದ್ದೇನೆ. ಹೆಚ್ಚು ಹೊತ್ತು ನಿಮ್ಮನ್ನು ಕಾಯಿಸೋದಿಲ್ಲ. ಏನಪ್ಪ ಅಂತಂದರೆ ಅದುವೇ ನಮ್ಮ ಕೋರ್ ವರಾಕ್ವಿ. ಈ ಪ್ರಾಡಕ್ಟ್ನ ಮಾಹಿತಿಯೊಂದಿಗೆ ನಾನು ಬಂದಿದ್ದೇನೆ. ಏನಪ್ಪ ಅಂತಂದರೆ ಕೋರ್ ವರಾಕ್ವಿ ಒಂದು ಪ್ರೀಮಿಯಂ ಆ್ಯಂಟಿ ಆಕ್ಸಿಡೆಂಟ್ ಡ್ರಿಂಕ್ ಆಗಿದೆ, ಹೆಲ್ತ್ ಡ್ರಿಂಕ್ ಆಗಿದೆ. ನ್ಯಾಚುರಲ್ ಹಣ್ಣುಗಳಿಂದ ಹಾಗೂ ಹರ್ಬ್ಸ್, ಆಯುರ್ವೇದದಿಂದ ತಯಾರು ಮಾಡಿರುವಂಥ ಒಂದು ನ್ಯಾಚುರಲ್ ಡ್ರಿಂಕ್ಸ್ ಆಗಿದೆ. ಯಾಕಪ್ಪ ಈ ಕೋರ್ ವರಾಕ್ವಿ ಇದನ್ನು ನಾವು ಯಾಕೆ ತಗೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗ್ಬೇಕಂತಂದರೆ, ಮೊದಲಿಗೆ ನಾವು ಒಂದು ಸಣ್ಣ ಮಾಹಿತಿನ ತಿಳ್ಕೊಬೇಕಾಗುತ್ತೆ. ಮುಂಚೆ ನಮ್ಮ ತಾತ ಮುತ್ತಾತಂದಿರು 100-110 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕ್ತಾ ಇದ್ರು. ಹಾಗೆ ಅವರು 90-80 ವರ್ಷದಲ್ಲಿ ಕೂಡ ತುಂಬ ಗಟ್ಟಿಮುಟ್ಟಾಗಿರ್ತಿದ್ರು. ಯಾಕೆ ಅಂತ ನಾವು ನೋಡ್ತಾ ಹೋದರೆ, ನಮ್ಮ ದೇಹದಲ್ಲಿರುವಂತಹ ಸೆಲ್ಸ್ಗಳು, ಜೀವಕಣಗಳು, ಈ ಬಾಡಿ ಯಾವ ರೀತಿಯಾಗಿದೆಪ್ಪ ಅಂತಂದರೆ, ನಮ್ಮ ಸಣ್ಣ ಸಣ್ಣ ಸೂಕ್ಷ್ಮ ಒಂದು ಸೆಲ್ಸ್ಗಳಿಂದ, ಜೀವಕೋಶಗಳಿಂದ ಆಗಿದೆ. ಜೀವಕೋಶಗಳಿಂದ ಟಿಶ್ಯೂಸ್ ಆಗಿದೆ, ಟಿಶ್ಯೂಸ್ಗಳಿಂದ ಆರ್ಗನ್ಸ್ ಆಗಿದೆ, ಆರ್ಗನ್ಸ್ನಿಂದ ನಮ್ಮ ಬಾಡಿ ಆಗಿದೆ. ನಾವು ಬದುಕಿರೋದೇ ಆಕ್ಸಿಜನ್ನಿಂದ, ಸಾಯೋದು ಕೂಡ ಆಕ್ಸಿಜನ್ನಿಂದ. ಈ ಆಕ್ಸಿಜನ್ ಪ್ಯಾರಾಡಾಕ್ಸ್ ಅಂದ್ರೆ ಏನು? ಭಗವಂತ ನಮ್ಮನ್ನು ಯಾರನ್ನೂ ಇಲ್ಲಿ ಅಮರವಾಗಿರೋ ಹಾಗೆ ಮಾಡಿಲ್ಲ. ಭಗವಂತ ಯಾವ ರೀತಿ ನಮ್ಮನ್ನು ರೆಡಿ ಮಾಡಿದಾನೆ ಅಂತಂದರೆ, ವಿ ವಿಲ್ ಡೈ ಎವ್ರಿ ಡೇ. ನಮ್ಮ ದೇಹ ನಿಧಾನವಾಗಿ ಪ್ರತಿದಿನ ಡಿಗ್ರೇಡ್ ಆಗುತ್ತಾ ಹೋಗುತ್ತದೆ. ಯಾವಾಗ ನಾವು ಉಸಿರಿನ ಮುಖಾಂತರ ಆಕ್ಸಿಜನ್ನ ತೆಗೆದುಕೊಳ್ತೀವೋ, ಆಕ್ಸಿಜನ್ ನಮ್ಮ ಬಾಡಿಗೆ ಹೋಗುತ್ತೋ, ಯಾವಾಗ ನಾವು ಊಟ ಮಾಡ್ತೀವೋ, ಆಹಾರ ಸೇವನೆ ಮಾಡ್ತೀವೋ, ಆಹಾರವು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬ್ಲಡ್ನ ಮುಖಾಂತರ, ರಕ್ತದ ಮುಖಾಂತರ ಸೆಲ್ಸ್ಗೆ ಹೋಗಿ ಸೆಲ್ಸ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೆಲ್ಸ್ನಲ್ಲಿ ಒಂದು ಭಾಗ ಇದೆ, ಒಂದು ಜಾಗ, ಅದನ್ನೇ ಮೈಟ್ರೋಕಾಂಡ್ರಿಯಾ ಅಂತಾರೆ. ಮೈಟ್ರೋಕಾಂಡ್ರಿಯಾ ಅಲ್ಲಿ ಅದನ್ನು ಸೆಲ್ಸ್, ಪವರ್ ಆಫ್ ಸೆಲ್ಸ್ ಹೌಸ್ ಅಂತ ಕೂಡ ಕರೀತಾರೆ. ಒಂದು ಎನರ್ಜಿ ಉತ್ಪಾದನೆ ಆಗುವ ಜಾಗ. ಪ್ರತಿದಿನ ಪ್ರತಿ ಸೆಲ್ಸ್ನಲ್ಲೂ ಈ ಎನರ್ಜಿ ಉತ್ಪಾದನೆ ಆಗ್ತದೆ, ನಮ್ಮ ದೇಹಕ್ಕೆ ಬೇಕಾಗುವಂಥದ್ದು. ಆದರೆ ಇದರ ಜೊತೆಗೆ ಇನ್ನೊಂದು ಎಲಿಮೆಂಟ್ ಉತ್ಪಾದನೆ ಆಗುತ್ತದೆ, ಅದೇ ಪ್ರೀ ರ್ಯಾಡಿಕಲ್ಸ್. ಈ ಪ್ರೀ ರ್ಯಾಡಿಕಲ್ ಯಾವ ರೀತಿಪ್ಪ ಅಂತ ಒಂದು ಉದಾಹರಣೆ ಮುಖಾಂತರ ತಮಗೆ ಹೇಳೋದಾದರೆ, ಮುಂಚೆ ಅವೆಲ್ಲ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ರು, ಬೆಂಕಿನ ಹಚ್ತಾ ಇದ್ರು. ಈ ಕಟ್ಟಿಗೆನೇ ಒಂದು ಸೆಲ್ಸ್ ಅಂತ ತಿಳ್ಕೊಳ್ಳೋಣ. ಕಟ್ಟಿಗೆಯಿಂದ ಏನಾಯಿತು? ಬೆಂಕಿ ಉತ್ಪಾದನೆ ಆಯಿತು. ಬೆಂಕಿ ಅದು ಎನರ್ಜಿ, ನಮ್ಮ ಬಾಡಿಗೆ ಬೇಕಾದಂಥ ಎನರ್ಜಿ. ಆ ಬೆಂಕಿಯ ಜೊತೆಗೆ ಏನಾಗುತ್ತೆ? ಹೊಗೆ ಕೂಡ ಬರುತ್ತೆ. ಹೊಗೆಯಿಂದ ಏನಾಗುತ್ತೆ? ಪಾತ್ರೆ ತಳ ಕಪ್ಪಾಗುತ್ತೆ. ಅದೇ ರೀತಿ ಈ ಹೊಗೆನೇ ನಾವು ಒಂದು ಪ್ರೀ ರ್ಯಾಡಿಕಲ್ಸ್ ಅಂತ ಅನ್ಕೊಳ್ಳೋಣ. ಈ ಪ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ? ಈ ಪ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆದಾಗ ಇದು ನಮ್ಮ ಸೆಲ್ಸ್ಗಳ ಮೇಲೆ ದಾಳಿ ಮಾಡಿ ನಮ್ಮ ದೇಹದಲ್ಲಿರುವ ಸೆಲ್ಸ್ಗಳನ್ನೇ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡುತ್ತದೆ. ಆದರೆ ಭಗವಂತ ಇದಕ್ಕೂ ಕೂಡ ಒಂದು ಸೊಲ್ಯೂಷನ್ನ ಕೊಟ್ಟಿದ್ದಾನೆ, ಅದೇ ಆ್ಯಂಟಿ ಆಕ್ಸಿಡೆಂಟ್. ಈ ಪ್ರೀ ರ್ಯಾಡಿಕಲ್ಲು ಪಾಕಿಸ್ತಾನ ಆರ್ಮಿ ಇದ್ದಾಗೆ, ಆ್ಯಂಟಿ ಆಕ್ಸಿಡೆಂಟ್ ಇಂಡಿಯನ್ ಆರ್ಮಿ ಇದ್ದಾಗೆ. ಎರಡರ ನಡುವೆ ಯುದ್ಧ ನಡೆಯುತ್ತೆ. ಯಾವುದು ಜಾಸ್ತಿ ಇರುತ್ತೆ ಅದು ಗೆಲ್ಲುತ್ತೆ. ಪ್ರೀ ರ್ಯಾಡಿಕಲ್ ಎಂಥ ಎಲಿಮಿನೇಟ್ ಇದೆ ಅಂದರೆ, ಇದರಲ್ಲಿ ಒಂದು ಎಲೆಕ್ಟ್ರಾನ್ ಮಿಸ್ ಇದೆ. ಆ್ಯಂಟಿ ಆಕ್ಸಿಡೆಂಟಲ್ಲಿ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇದೆ. ಆ್ಯಂಟಿ ಆಕ್ಸಿಡೆಂಟ್ ಏನು ಹೇಳುತ್ತೆ? ಪ್ರೀ ರ್ಯಾಡಿಕಲ್ಗೆ, ನೀನು ಈ ಎಲೆಕ್ಟ್ರಾನ್ನ ತೆಗೆದುಕೊಂಡ್ಬಿಡು, ನೀನು ಶಾಂತವಾಗಿರು. ಈ ಸೆಲ್ಸ್ ಯಾವಾಗ ಶಾಂತವಾಗಿರೋದಿಲ್ವೋ, ಇದು ಡ್ಯಾಮೇಜ್ ಮಾಡ್ತಾ 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 ಸೆಲ್ಸ್ನ ಮ್ಯಾಗಿನ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ. ಸ್ಕಿನ್ ಒಳಗಡೆ ಡ್ಯಾಮೇಜ್ ಮಾಡ್ತಾ ಯಾವಾಗ ಸೆಲ್ಸ್ನಲ್ಲಿರುವಂಥ ಒಂದು ನ್ಯೂಕ್ಲಿಯಸ್ ಭಾಗನ ಡ್ಯಾಮೇಜ್ ಮಾಡಿಬಿಡುತ್ತೋ, ಅದೇ ಕ್ಯಾನ್ಸರ್ ಸೆಲ್ಸ್ ಆಗಿ ರೆಡಿ ಆಗಿಬಿಡುತ್ತೆ. ಆ ಕ್ಯಾನ್ಸರ್ ಸೆಲ್ಸ್ ಏನು ಮಾಡುತ್ತೆ? ಅದು ಒಂದು ರೀತಿ ಒಂದು ಸಲ ಅದು ಡ್ಯಾಮೇಜ್ ಆಯ್ತಂತಂದರೆ, ಅದು ಕ್ಯಾನ್ಸರ್ ಸೆಲ್ಸ್ ಆಗಿ ಪರಿವರ್ತನೆ ಆಯ್ತಂದರೆ, ಅದು ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದರೆ ಭಯೋತ್ಪಾದಕ ಇದ್ದ ಹಾಗೆ. ಆ ಭಯೋತ್ಪಾದಕ ಏನು ಮಾಡ್ತಾನೆ? ತನ್ನ ಜೊತೆಗೆ ಮತ್ತಷ್ಟು ಭಯೋತ್ಪಾದಕರನ್ನ ರೆಡಿ ಮಾಡ್ತಾನೆ. ಇದೇ ಕ್ಯಾನ್ಸರ್ ಆಗುತ್ತೆ, ಇದೇ ಡಿಸೀಸ್ಗೆ ಕಾರಣ ಆಗುತ್ತೆ ಈ ಪ್ರೀ ರ್ಯಾಡಿಕಲ್ಸ್. ಈ ಪ್ರೀ ರ್ಯಾಡಿಕಲ್ಸ್ನಿಂದ ನಾವು ಬಚಾವ್ ಆಗಬೇಕಾದ್ರೆ ಏನು ಮಾಡಬೇಕು? ಆ್ಯಂಟಿ ಆಕ್ಸಿಡೆಂಟ್ ಆಗಿರುವಂಥ ಹಣ್ಣುಗಳನ್ನು, ತರಕಾರಿಗಳನ್ನು ಜಾಸ್ತಿ ಸೇವನೆ ಮಾಡಬೇಕು. ಇವತ್ತಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ನಮಗೆ ಅದು ಸಾಧ್ಯವಾಗ್ತಾ ಇಲ್ಲ.
FDA ಕೂಡ ಒಂದು ರೆಕಮೆಂಡೇಶನ್ ಮಾಡುತ್ತೆ, ಪ್ರತಿ ಮನುಷ್ಯ ಕನಿಷ್ಠ ಒಂದು ಆಂಟಿ ಆಕ್ಸಿಡೆಂಟ್ ಇರುವಂಥ 5 ತರಹದ ಹಣ್ಣುಗಳು ಹಾಗೂ ತರಕಾರಿಗಳನ್ನು ಸೇವನೆ ಮಾಡ್ಬೇಕಂತ ಹೇಳ್ತಾರೆ. ಆದರೆ ಇವತ್ತಿನ ಬಿಸಿ ಲೈಫ್ನಲ್ಲಿ ಅದು ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಸಂಶೋಧಾತ್ಮಕ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದು ಕೋರ್ ವೆರಾಕ್ವಿ. ಇದರಲ್ಲಿ 34 ತರಹದ ಇಂಗ್ರೀಡಿಯೆಂಟ್ಸ್ ಇವೆ. ನಮ್ಮ ಸೂಪರ್ ಫ್ರೂಟ್ ಅಂತ ಹೇಳ್ಬೋದು. ನಮ್ಮ ಭಾರತೀಯ ಹಣ್ಣುಗಳು ಸೂಪರ್ ಫ್ರೂಟ್. ಮಾವು ಆಗಿರ್ಬೋದು, ಹಾಗೂ ಜಾಮೂನ್ ಆಗಿರ್ಬೋದು, ಎಪ್ರಿಕಾಟ್ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಹಸಿರು ಸೇಬು ಆಗಿರ್ಬೋದು. ಈ ರೀತಿ ಇಂಡಿಯನ್ ಸೂಪರ್ ಫ್ರೂಟ್ ಹಾಗೂ ಬೆರ್ರೀಸ್ಗಳಲ್ಲಿ ಸಾಕಷ್ಟು ತರಹದ ಬೆರ್ರೀಸ್ಗಳಲ್ಲಿ ಬ್ಲ್ಯಾಕ್ ಬೆರ್ರಿ, ಬ್ಲೂಬೆರ್ರಿ, ಬೇರ್ಬೆರ್ರಿ, ಮಲ್ಬೆರ್ರಿ, ಗೋಸ್ಬೆರ್ರಿ, ಈ ಥರ ಎಲ್ಲ ಥರ ಬೆರ್ರೀಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ನಂತರ ಇಂಡಿಯನ್ ಆಯುರ್ವೇದಿಕ್ ಕೂಡ ಇದರಲ್ಲಿದೆ. ಅಶ್ವಗಂಧ ಇದೆ, ಗಿಲೋಯಿ ಇದೆ, ಬ್ಲ್ಯಾಕ್ ಪೆಪ್ಪರ್ ಇದೆ, ಕರ್ಕರ್ಮಣ್ ಇದೆ, ಮೊರಿಂಗಾ ಇದೆ, ಬ್ಲೂ ಸ್ಪಿರುಲಿನಾ ಇದೆ. ಈ ರೀತಿ ಒಂದು ಇಂಡಿಯನ್ ಆಯುರ್ವೇದಿಕ್, ಇಂಡಿಯನ್ ಸೂಪರ್ ಫ್ರೂಟ್ಸ್, ಬೆರ್ರೀಸ್ಗಳ ಒಂದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಆಗಿದೆ. ಆದ್ದರಿಂದ ಇದು ವರ್ಲ್ಡ್ ಪ್ರೀಮಿಯಂ ಕಾನ್ಸಂಟ್ರೇಟೆಡ್ ಆಂಟಿ ಆಕ್ಸಿಡೆಂಟ್ ಡ್ರಿಂಕ್ ಆಗಿದೆ. ಇದನ್ನು ಯಾರು ತೆಗೆದುಕೊಳ್ಬೇಕು, ಯಾರು ತೆಗೆದುಕೊಳ್ಬಾರ್ದು ಅಂತ ನಾವು ನೋಡ್ತಾ ಹೋದರೆ, ಇದನ್ನ ಉಸಿರಾಡುವಂತಹ ಪ್ರತಿಯೊಬ್ಬ ಮನುಷ್ಯರು ಕೂಡ ಇದನ್ನ ತೆಗೆದುಕೊಳ್ಳಬಹುದು. ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ, ಹಾಗೂ ಗರ್ಭಿಣಿಯರಿಗೂ, ಹಾಗೂ ಹಾಲುಣಿಸುವಂಥ ತಾಯಂದಿರಿಗೂ ಪ್ರತಿಯೊಬ್ಬರೂ ಇದನ್ನ ಉಪಯೋಗಿಸಬಹುದು. ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ ಇಲ್ಲ. ಯಾಕಂತಂದ್ರೆ ಇದರಲ್ಲಿ ಹಾರ್ಮ್ಫುಲ್ ಆದಂತಹ ಯಾವುದೇ ರೀತಿಯ ಕೆಮಿಕಲ್ಸ್ಗಳಿಲ್ಲ. ಇದು ಒಂಥರ ಆಹಾರ ಇದ್ದಾಗೇನೆ. ಮತ್ತೆ ಇದನ್ನ ಎಷ್ಟು ನಾವು ತೆಗೆದುಕೊಳ್ಬೋದು? ಡೈಲಿ ಇದನ್ನ ಮಾರ್ನಿಂಗ್ 20 ml, ಈವ್ನಿಂಗ್ ರಾತ್ರಿ 20 ml ಖಾಲಿ ಹೊಟ್ಟೆಲೇ ತೆಗೆದುಕೊಳ್ಬೇಕು. ಅಂದರೆ ಊಟಕ್ಕಿಂತ ಮುಂಚೆ, ಬೆಳಗ್ಗೆ ಖಾಲಿ ಹೊಟ್ಟೆಲಿ, ರಾತ್ರಿ ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಬೋದು. ಇದು ಟೇಸ್ಟ್ ಹೇಗಿದೆಪ್ಪ ಅಂತಂದರೆ, ಇದು ಅದ್ಭುತವಾದಂಥ ಟೇಸ್ಟು. ಈ ಟೇಸ್ಟ್ ಯಾರು ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡ್ತಾರೋ ಅವರ ಟೇಸ್ಟ್ ಅದು ಬಾಯಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ 24 ಗಂಟೆವರೆಗೂ ಅದು ಹಾಗೆ ಉಳಿದುಕೊಳ್ಳುತ್ತೆ. ಅಂಥ ಅದ್ಭುತವಾದಂಥ ಟೇಸ್ಟ್ ಇದೆ. ಕೆಲವೊಬ್ರು ಕೇಳುವಂಥ ಪ್ರಶ್ನೆ, ಡಯಾಬಿಟಿಕ್ನವ್ರಿಗೆ ಇದು ನಡೀತಾ ಹೇಗೆ ಅಂತೇಳಿ. ಯಾವುದೇ ರೀತಿಯ ನಿರ್ಬಂಧನೆ ಇಲ್ಲ. ಡಯಾಬಿಟಿಕ್ನವ್ರು ಕೂಡ ಇದನ್ನ ಸೇವನೆ ಮಾಡಬಹುದು. ಅತ್ಯದ್ಭುತವಾದಂತಹ ಅವರಿಗೆ ರಿಸಲ್ಟ್ ಬರುತ್ತೆ. ಬಂತಂದ್ರೆ ನಮಗೆ, ನಾವು ಯಾವುದೋ ಮಾತ್ರೆನೋ ಅಥವಾ ಇಂಜೆಕ್ಷನ್ ತಗೊಂಡು ನಾವು ವಾಸಿ ಮಾಡ್ಕೋಬಹುದು. ಆದರೆ ಡಿಸಾರ್ಡರ್ ಆಯ್ತಂದ್ರೆ ನಮ್ಮ ಲೈಫ್ ಟೈಮ್ ಇರೋವರೆಗೂ ಬರುತ್ತದೆ. ನಮ್ಮ ಲೈಫ್ ಟೈಮ್ ಇರೋವರೆಗೂ ನಮ್ಮ ಜೊತೆಗೇನೆ ಇರುತ್ತದೆ. ಅದಕ್ಕೋಸ್ಕರ ಡಿಸಾರ್ಡರ್ಸ್ಗಳು ಬರಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಇಂತಹ ಒಳ್ಳೊಳ್ಳೆ ಪ್ರೀಮಿಯಂ ಆ್ಯಂಟಿ ಆಕ್ಸಿಡೆಂಟ್ ಜ್ಯೂಸ್ಗಳನ್ನ ಉಪಯೋಗಿಸಬೇಕು. ಇದನ್ನು ತಗೋಬೇಕು. ಇದನ್ನು ತಗೊಳ್ಳೋದ್ರಿಂದ ನಾವು ಪ್ರಿವೆಂಟ್ ಆಗಿ, ಕಾಯಿಲೆ ಬರುವ ಮುಂಚಿತವಾಗಿಯೇ ನಾವು ನಮ್ಮನ್ನು ಕಾಪಾಡ್ಕೊಳ್ಬಹುದು, ಹಾಗೂ ಯಂಗ್ ಆ್ಯಂಡ್ ಫಿಟ್ ಆಗಿ ಇರ್ಬೋದು ಅಂತ ಹೇಳ್ತಾ, ಈ ಪ್ರಾಡಕ್ಟ್ ಇಷ್ಟ ಆಯಿತು, ಅವರು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೂ ಈ ಪ್ರಾಡಕ್ಟ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಒಂದು ಲಿಂಕ್ಗೆ ನೀವು ಹೋಗಿ ನೀವು ಆರ್ಡರ್ ಮಾಡ್ಬೋದು. ನಿಮ್ಮ ಮನೆಗೆ ಈ ಪ್ರಾಡಕ್ಟ್ ಬರ್ತದೆ ಅಂತ ಹೇಳ್ತೀನಿ. ಅದೇ ರೀತಿ ಇದನ್ನು ಡಿಸ್ಟ್ರಿಬ್ಯೂಟರ್ ಆಗಿ ಯಾರೆಲ್ಲ ನಾವು ಇದರ ಬಿಸ್ನೆಸ್ನ ಮಾಡ್ತೀವಿ ಅಂತಂದರೆ, ಇದರಲ್ಲಿ ಪ್ರತಿ ವಾರಕ್ಕೆ 1200 ರೂಪಾಯಿದಿಂದ 3,60,000ವರೆಗೂ ಇನ್ಕಮ್ ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ಇದೆ. ಇದು ಯಾರೆಲ್ಲ ನಿಮಗೆ ಡಿಸ್ಟ್ರಿಬ್ಯೂಟರ್ನಲ್ಲಿ ಇಂಟ್ರೆಸ್ಟ್ ಇದ್ದವರು, ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನು ಹೇಗೆ ನಾವು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಈ ಕಂಪನಿಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.